ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿವತ್ತು ಮೀನು ಹುಳಿ ಮಾಡೋದು ಹೇಗೆ ಅಂತ ಬೇಗ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿ ತೋರಿಸ್ತಿರೋ ಪ್ರಕಾರ ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಹಾಗೆ ಚಕ್ಕೆ ಲವಂಗ ಪುಡಿ, ಮೆಣಸು, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ನೆನೆಸಿಟ್ಟಿರೋ ಹುಣಸೆಹಣ್ಣು, ಇದನ್ನೆಲ್ಲ ಮೆಜರ್ಮೆಂಟ್ ಪ್ರಕಾರ ಅಂದರೆ 2 ಈರುಳ್ಳಿ, 2 ಬೆಳ್ಳುಳ್ಳಿ, ಹಾಗೆ 4-5 ಮೆಣಸು, ಚಕ್ಕೆ ಲವಂಗನ ಹಾಗೆ ಹಾಕ್ಕೊಂಡಿಲ್ಲ, ಅದನ್ನು ಪೌಡ್ರ್ ಮಾಡಿ ಹಾಕ್ಕೊಂಡಿರೋದು, ಅದನ್ನೆಲ್ಲ ಹಾಕಿ ಈ ಥರ ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಸೊ ರುಬ್ಕೊಂಡಾದ್ಮೇಲೆ ನಾವು ಈ ಫಿಶ್ನ ನೀಟಾಗಿ ತೊಳೆದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಸ್ಟವ್ ಹಚ್ಚಿ ಅದಕ್ಕೆ ಪಾತ್ರೆ ಇಟ್ಟು 2 ಟೇಬಲ್ ಸ್ಪೂನ್, ಜಾಸ್ತಿ ಏನು ಬೇಡ, 2-4 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಣ್ಣೆ ಕಾದಾದ್ಮೇಲೆ ಹಾಕಬೇಕು. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತೀನಿ. ಹೇಗೆ ಅಂದರೆ ಪೂರ್ತಿ ಕುಕ್ಕಾಗಲೂಬಾರ್ದು, ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಈ ಥರ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಅದನ್ನು ಬಾಡಿಸ್ಕೊಳ್ಬೇಕು. ಅಂದರೆ ಅದರಲ್ಲಿರೋ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡ್ರೆ ಇದು ಕಲರ್ ಸಹ ಚೇಂಜ್ ಆಗುತ್ತೆ. ಅದು ಬೇಯ್ತಾ ಕಲರ್ ಚೇಂಜ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ಅದು ಒಂದು ಸ್ವಲ್ಪ ಫಸ್ಟ್ ಹಾಕಿರೋದಕ್ಕಿಂತ ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹೀಗೆ ಮತ್ತೆ ಎಣ್ಣೆ ಏನು ಹಾಕೊಳಕ್ಕೆ ಹೋಗ್ಬೇಡಿ. ಈಗೇನೆ ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊತಾನೆ ಇರಿ. ಯಾಕೆ ಅಂದರೆ ನಾವು ಅದಕ್ಕೆ ಹಸಿ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಅದು ಬೆಂದಿದೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗಿದೆ, ಸಾಂಬಾರು ರೆಡಿ ಆಗ್ತಿದೆ ಅನ್ನೋ ಟೈಮ್ಗೆ ಅದಕ್ಕೆ ಆ ಜಾರಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕಿ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ, ಅದಕ್ಕೋಸ್ಕರ ಅಷ್ಟೇ. ನೀಟಾಗಿ ಹಾಕಿ ಒಂದು ಸಮ ಮಾಡಿ ಸಾಂಬಾರನ್ನ. ನಾನಿಲ್ಲಿ ಉಪ್ಪು ಹಾಕಿದ್ದೀನಿ, ಅದು ನಿಮಗೆ ತೋರಿಸಿಲ್ಲ ಅಷ್ಟೇ, ತೋರಿಸಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಅದು ಚೆನ್ನಾಗಿ ಕುದಿಬೇಕು. ನೋಡಿ ಈ ಥರ ಕುದೀತಿದೆ ಅಲ್ವಾ, ಅವಾಗ ಕುದಿಬೇಕಾದ್ರೆ ಈ ಥರ ನೊರೆ ಎಲ್ಲ ಹೋಗಬೇಕು. ಇನ್ನೂ ಸ್ವಲ್ಪ ಅದು ಕುದಿಬೇಕು. ಈ ಥರ ನೊರೆ ಬರ್ತಾ ಇದೆ ಅಂದರೆ ಅದಿನ್ನೂ ನೀಟಾಗಿ ಕುಕ್ಕಾಗಿಲ್ಲ ಅಂತ. ನೋಡಿ ಇವಾಗ ನೊರೆ ಎಲ್ಲ ಹೋಗಿದೆ, ಚೆನ್ನಾಗಿ ಕುದೀತಾ ಇದೆ. ಹಿಂಗೆ ಕುದಿಬೇಕಾದ್ರೆ ಆ ಮೀನುಗಳನ್ನ ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಮೀನನ್ನು ಆ ಸಾಂಬಾರು ಸಣ್ಣ ಉರಿ ಮಾಡಿ ಆ ಸಾಂಬಾರೊಳಗೆ ಹಾಕಬೇಕು. ಸಾಂಬಾರೊಳಗೆ ಹಾಕಿ ಜಾಸ್ತಿ ಟೈಮು ಕುದಿಸೋದು ಬೇಡ, ಅದು ಅಥವಾ ಜಾಸ್ತಿ ಸ್ಟವ್ನ ಗ್ಯಾಸ್ ಆನ್ ಮಾಡಿ ಕುದಿಸಿದ್ರೆ ಅದೆಲ್ಲ ಕಲಸ್ಕೊಂಡು ಹೋಗ್ಬಿಡುತ್ತೆ. ಸಿಮ್ಮಲ್ಲಿ ಒಂದು 5-10 ನಿಮಿಷ ಅಷ್ಟೇ ಅದನ್ನು ಹಾಕ್ಬಿಟ್ಟು ಕಮ್ಮಿ ಉರಿ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿ ನೀವೇನು ಅದನ್ನು ಮತ್ತೆ ಮುಟ್ಟಿ ನೋಡೋದು, ತೆಗ್ದು ಎತ್ತು ನೋಡೋದು, ಅದನ್ನೇನು ಮಾಡೋಕ್ಕೆ ಹೋಗ್ಬೇಡಿ. 5 ನಿಮಿಷ ಕುದಿಸಿ 5-10 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿಬಿಡಿ ಅಷ್ಟೇ. ನಿಮ್ಮ ಫಿಶ್ ಸಾಂಬಾರು ಮೀನುಳಿ ರೆಡಿಯಾಗಿರುತ್ತೆ. ನೋಡಿ ಎಣ್ಣೆ ಬಿಟ್ಕೊಂಡಿರೋದು ಮೇಲ್ಗಡೆ ಕಾಣಿಸ್ತಿದೆ, ಹಾಗೆ ಯಾವುದೇ ಥರ ನೊರೆ ಇಲ್ಲ. ಮೇಲ್ಗಡೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಸೊ ಮೀನು ಸಾರು, ಬಿಸಿ ಅನ್ನ ರೆಡಿ ಆಯಿತು.